ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬುಧನ ಸಂಚಾರವು ಸಂಭವಿಸಲಿದೆ. ಬುಧನ ಈ ಸಂಚಾರವು ಈ ಅವಧಿಯಲ್ಲಿ ಸಿಂಹ ರಾಶಿಯಲ್ಲಿ ಆಗುವುದು. ಅಲ್ಲಿ ಈ ಮೊದಲೇ ಸೂರ್ಯನು ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಬುಧ ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರೊಂದಿಗೆ ಈ ವಾರ ಚಂದ್ರ ಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಜೊತೆಗೆ ಆಗಸ್ಟ್ ತಿಂಗಳ ಈ ವಾರ ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುವುದು. ಆದ್ದರಿಂದ ಈ ವಾರ 5 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಭಾರೀ ಹೆಚ್ಚಳವಾಗುವುದು. ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರದನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ಪ್ರಕಾರ ಗುರು 8ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಆಟೋಟಗಳಲ್ಲಿ ಭಾಗವಹಿಸುವುದು ಅತ್ಯಂತ ಅಗತ್ಯವಾಗಿದೆ. ಏಕೆಂದರೆ ಉತ್ತಮ ಆರೋಗ್ಯವೇ ಯಶಸ್ವಿ ಜೀವನದ ರಹಸ್ಯ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ಆದ್ದರಿಂದ ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಯಾವುದೇ ಕಾರಣದಿಂದಾಗಿ ನಿಮ್ಮ ಹಣ ಕಳ್ಳತನವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಹಣವನ್ನು ಯೋಚಿಸಿ, ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಮತ್ತು ಅದರ ಬಗ್ಗೆ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿಸಬೇಡಿ. ಈ ವಾರ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದ್ದರೆ, ಯಾವುದೇ ವಿಷಯವನ್ನು ಅಂತಿಮಗೊಳಿಸುವ ಮುನ್ನ ನಿಮ್ಮ ಕುಟುಂಬದ ಅಭಿಪ್ರಾಯವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ. ಏಕೆಂದರೆ ಕೇವಲ ನಿಮ್ಮ ಸ್ವಂತ ನಿರ್ಧಾರವು ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು. ಉತ್ತಮ ಫಲಿತಾಂಶಗಳಿಗಾಗಿ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಹಿರಿಯರ ಅನುಭವವನ್ನು ಬಳಸಿಕೊಂಡು ಪ್ರತಿಯೊಂದು ನಿರ್ಧಾರದಲ್ಲೂ ಅವರ ಸಲಹೆ ಪಡೆಯಿರಿ. ಈ ಸಮಯವು ನಿಮ್ಮ ಆತ್ಮಾವಲೋಕನ ಮತ್ತು ಹಿಂದಿನ ತಪ್ಪು ಹಾಗೂ ಅನುಭವಗಳಿಂದ ಪಾಠ ಕಲಿಯುವಂತೆ ಸೂಚಿಸುತ್ತಿದೆ. ಆದರೆ ವೃತ್ತಿಜೀವನದಲ್ಲಿ ಇತರರಿಗಿಂತ ಮುನ್ನಡೆಯುವ ಸ್ಪರ್ಧೆಯು ನಿಮ್ಮನ್ನು ಹಾಗೆ ಮಾಡದಂತೆ ತಡೆಯುತ್ತದೆ. ಇದರ ನಕಾರಾತ್ಮಕ ಪರಿಣಾಮದಿಂದಾಗಿ ನೀವು ಮತ್ತೆ ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸುತ್ತೀರಿ. ಶಿಕ್ಷಣ ರಾಶಿಫಲದ ಪ್ರಕಾರ ಈ ವಾರದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳಿಂದ ವಂಚಿತರಾಗಬೇಕಾಗಬಹುದು. ಇದರಿಂದ ನಿಮ್ಮ ನಡವಳಿಕೆಯಲ್ಲಿ ಆಕ್ರೋಶ ಹೆಚ್ಚಾಗುವುದರ ಜೊತೆಗೆ ಕಿರಿಕಿರಿ ಉಂಟಾಗುವ ಯೋಗಗಳು ಇವೆ. ಆದ್ದರಿಂದ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿಟ್ಟುಕೊಂಡು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ಬುಧ ಗ್ರಹವು ಸಿಂಹ ಮತ್ತು ನಿಮ್ಮ 9ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ನಿಮ್ಮ ತತ್ವಶಾಸ್ತ್ರ, ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಸಂವಹನ ನಡೆಸುತ್ತೀರಿ. ವಿದೇಶಿ ಸಹಯೋಗಗಳು ಮತ್ತು ಸಾಂಸ್ಕೃತಿಕ ವಿನಿಮಯದಂತಹ ಕಾರ್ಯಕ್ರಮಗಳು ಬರುತ್ತವೆ. ನೀವು ಪ್ರವೇಶ ಪರೀಕ್ಷಾ ಫಲಿತಾಂಶಗಳು, ವೀಸಾ, ಕಾನೂನು ಪ್ರತಿಕ್ರಿಯೆ ಅಥವಾ ಅಧಿಕೃತ ದಾಖಲೆಗಾಗಿ ಕಾಯುತ್ತಿದ್ದರೆ ನೀವು ಏನನ್ನಾದರೂ ಕೇಳುತ್ತೀರಿ. ಕೆಲಸ, ಅಧ್ಯಯನ, ಕೌಟುಂಬಿಕ ಕಾರಣಗಳಿಗಾಗಿ ಅಥವಾ ಪರಿಸ್ಥಿತಿಯಿಂದ ದೂರವಿರಬೇಕಾದ ಕಾರಣ ಪ್ರಯಾಣವೂ ನಡೆಯುತ್ತದೆ. ಶಿಕ್ಷಕರು, ಮಾರ್ಗದರ್ಶಕರು, ಹಿರಿಯ ಸಂಬಂಧಿಕರು ಅಥವಾ ಅನುಭವ ಹೊಂದಿರುವ ಜನರು ನಿಮಗೆ ಹೇಳಲು ಏನಾದರೂ ಮುಖ್ಯವಾದದ್ದನ್ನು ಹೊಂದಿರುತ್ತಾರೆ. ಶುಕ್ರ ನಿಮ್ಮ 11ನೇ ಮನೆಯಲ್ಲಿ ಚಲಿಸುವುದರಿಂದ ಹಣ ಮತ್ತು ಸ್ನೇಹವು ಆಹ್ಲಾದಕರ ಬೆಳವಣಿಗೆಗಳನ್ನು ತರುತ್ತದೆ. ಸ್ವಲ್ಪ ಸಮಯದಿಂದ ನಿರೀಕ್ಷಿಸಲಾಗಿದ್ದ ಹಣವನ್ನು ನೀವು ಪಡೆಯುತ್ತೀರಿ ಅಥವಾ ನಿಮ್ಮ ನಿಯಮಿತ ಆದಾಯದಲ್ಲಿ ಸುಧಾರಣೆಯನ್ನು ನೀವು ನೋಡುತ್ತೀರಿ. ನಿಮ್ಮ ಸ್ನೇಹಿತರ ಮೂಲಕ ನೀವು ಹೊಸ ಸಂಪರ್ಕಗಳನ್ನು ಪಡೆಯುತ್ತೀರಿ ಮತ್ತು ಅವರು ದೀರ್ಘಕಾಲದವರೆಗೆ ಇರುತ್ತಾರೆ. ತಂಡದ ಚರ್ಚೆಗಳು, ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಆಗಾಗ ಬರುತ್ತಿರುತ್ತವೆ. ಸೃಜನಶೀಲ ಕ್ಷೇತ್ರಗಳು, ಸೌಂದರ್ಯ, ಆತಿಥ್ಯ, ಮಾರಾಟ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರೋತ್ಸಾಹದಾಯಕ ಪ್ರತಿಕ್ರಿಯೆಗಳು ಸಿಗುತ್ತವೆ. ದೀರ್ಘಕಾಲದ ಆಸೆಯು ವಾಸ್ತವಕ್ಕೆ ಹತ್ತಿರವಾಗುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಚಂದ್ರಗ್ರಹಣ ಬೀಳುವುದರಿಂದ ಮನೆ ಮತ್ತು ಕುಟುಂಬದ ವಿಷಯಗಳು ಅನಿರೀಕ್ಷಿತ ತಿರುವು ಪಡೆಯುತ್ತವೆ. ನಿಮ್ಮ ಮನೆ, ಆಸ್ತಿ, ವಾಹನ, ತಾಯಿ ಅಥವಾ ವಾಸಸ್ಥಳಕ್ಕೆ ಸಂಬಂಧಿಸಿದ ಬದಲಾವಣೆಯು ಮುನ್ನೆಲೆಗೆ ಬರುತ್ತದೆ. ಆಸ್ತಿ ದಾಖಲೆ, ನವೀಕರಣ, ಖರೀದಿ, ಮಾರಾಟ, ಸಾಲ ಅಥವಾ ನಿಮ್ಮ ಮನೆಗೆ ಸಂಬಂಧಿಸಿದ ಇನ್ನೊಂದು ವಿಷಯದ ಬಗ್ಗೆ ನೀವು ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಸ್ವಲ್ಪ ಸಮಯದಿಂದ ತಪ್ಪಿಸಲಾಗಿದ್ದ ಕುಟುಂಬ ಚರ್ಚೆ ಅಂತಿಮವಾಗಿ ನಡೆಯುತ್ತದೆ ಮತ್ತು ಎಲ್ಲರೂ ಏನು ಬದಲಾಯಿಸಬೇಕು ಎಂಬುದರ ಕುರಿತು ಮುಕ್ತವಾಗಿ ಮಾತನಾಡಬೇಕಾಗುತ್ತದೆ. ನಿಮ್ಮ ತಾಯಿಯ ಅಗತ್ಯಗಳಿಗೆ ನಿಮ್ಮ ಹೆಚ್ಚಿನ ಗಮನ ಬೇಕಾಗುತ್ತದೆ. ಕೆಲವರಿಗೆ ಮನೆಯ ವಾತಾವರಣದಲ್ಲಿ ಸ್ಥಳಾಂತರ ಅಥವಾ ಬದಲಾವಣೆ ಸಂಭವಿಸುತ್ತದೆ. ಗ್ರಹಣವು ದೀರ್ಘಕಾಲದಿಂದ ನಡೆಯುತ್ತಿರುವ ಒಂದು ಕುಟುಂಬ ಅಥವಾ ಆಸ್ತಿ ವಿಷಯಕ್ಕೆ ಅಂತ್ಯವನ್ನು ತರುತ್ತದೆ, ಆದರೆ ಮುಂಬರುವ ತಿಂಗಳುಗಳು ಕ್ರಮೇಣ ಮನೆಯಲ್ಲಿ ಹೊಸ ಪರಿಸ್ಥಿತಿಯನ್ನು ಸ್ಥಾಪಿಸುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಮತ್ತು ಆ ಪ್ರಸಾದವನ್ನು ಹೆಚ್ಚಿನ ಜನರಿಗೆ ನೀಡಿ.
ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.